ಕಿಚ್ಚ ಸುದೀಪ್ ಮುಂದೆ ರೇಷ್ಮೆ ಶಾಲಿನಲ್ಲಿ ಒಡೆದಂತೆ ಸತ್ಯ ದರ್ಶನ ಮಾಡಿಸಿದ ಗಿಲ್ಲಿ ನಟ. ಮೊನೆಯಿಂದ ಗಿಲ್ಲಿ ನಟ ಅವರು ಧ್ರುವಂತ್ಗೆ ನಾಕಂಡ ಧ್ರುವಂತ ಮನೆಯಿಂದ ಹೊರ ಹೋಗ್ತೀಯ ಜೀವಂತ ಅಂತ ಹೇಳುತ್ತಿದ್ರು. ಈಗ ಕಿಚ್ಚ ಸುದೀಪ್ ಅವರು ಸೂಪರ್ ಸಂಡೇ ವಿತ್ ಸುದೀಪ ಶೋನಲ್ಲಿ ಗಿಲ್ಲಿ ನಟನಿಗೆ ಯಾರ ಮೇಲೆ ಯಾವ ಪುಸ್ತಕ ಬರೆಯುತ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಒಂದು ಕುತೂಹಲಕಾರಿ ಉತ್ತರ ಗಿಲ್ಲಿ ಅವ್ರ ಕಡೆಯಿಂದ ಇತ್ತು. ಅದೇನು ಅಂತೀರಾ? ಗಿಲ್ಲಿ ನಟ ತೇಜೋವಧೆ ಮಾಡ್ತಾರೆ. ಗಿಲ್ಲಿ ನಟ ಅವರು ನಾಕಂಡ ಧ್ರುವಂತ್ ನಾಮಿನೇಷನ್ ಬಂದಾಗ ನಾಗವಲ್ಲಿಯಾಗಿ ಬದಲಾಗ್ತಾರೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಗಿಲ್ಲಿ ಕಂಡ್ರೆ ಧ್ರುವಂತ್ಗೆ ಆಗೋದೇ ಇಲ್ಲ. ಬೇರೆಯವರನ್ನ ಕೆಳಗಡೆ ಹಾಕಿ ಗಿಲ್ಲಿ ನಟ ಕಾಮಿಡಿ ಮಾಡ್ತಾರೆ, ತೇಜೋವಧೆ ಮಾಡ್ತಾರೆ ಅಂತ ಧ್ರುವಂತ್ ಬೈತಾನೆ ಇರ್ತಾರೆ. ಸೂರಜ್ ಬಿದ್ದಿದ್ದಾರೆ. ಸೂರಜ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ. ರಾಶಿಕಾ ಶೆಟ್ಟಿ ಜೊತೆ ಮಾತ್ರ ಸೂರಜ್ ಕಾಣಿಸಿಕೊಂಡಿದ್ರು. ಈ ಬಗ್ಗೆ ಗಿಲ್ಲಿ ನಟ ಮಾತನಾಡಿದ್ದು, ಈ ಕತೆ ನಾಯಕ ಫೂಲ್ ನಿಂದ ಎದ್ದು ಬರ್ತಾರೆ. ಎದ್ದು ಬಂದಿದ್ದೀನಿ ಅಂತ ಅವರು ಅಂದುಕೊಂಡ್ರೆ ಎಲ್ಲೋ ಬಿದ್ದಿದ್ದೀನಿ ಅಂತ ಅವರಿಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ರಘು ಬೆಳ್ಳುಳ್ಳಿ ಸುಲಿತಿದ್ದಾರೆ. ರಘು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ರು. ಈ ಬಗ್ಗೆ ಗಿಲ್ಲಿ ನಟ ಮಾತನಾಡಿ, ರಘು ಅಣ್ಣ ಬಂದಾಗ ಆಕ್ಷನ್, ಮಚ್ಚು, ಲಾಂಗ್ ಎಲ್ಲ ಓಡಾಡ್ತವೆ ಅಂತ ನಿರೀಕ್ಷೆ ಮಾಡಿಸಿದ. ಆದ್ರೆ ಇವರು ಕಿಚನ್ ನಲ್ಲಿ ಬೆಳ್ಳುಳ್ಳಿ ಬಿಡಿಸೋದು, ಈರುಳ್ಳಿ ಕಟ್ ಮಾಡೋದು ಕಾಣ್ತಿದೆ ಅಂತ ಹೇಳಿದ್ದಾರೆ. ಗಿಲ್ಲಿ ನಟ ತಿಗಣೆ ತರ. ಧ್ರುವಂತ್ ಅವರು ಗಿಲ್ಲಿ ನಟನ ಬಗ್ಗೆ ಮಾತನಾಡಿದ್ದು, ಅವರು ತಿಗಣೆ ತರ. ಅವರು ಸರ್ವೈವ್ ಆಗಬೇಕು ಅಂದಾಗ ಯಾರನ್ನಾದ್ರೂ ಕಚ್ಚಲೇಬೇಕು ಅಂತ ಹೇಳಿದ್ದಾರೆ. ಗಿಲ್ಲಿ ನಟ ಕಾಮಿಡಿಗೆ ಅನೇಕರು ಬೇಸರವನ್ನ ಹೊರ ಹಾಕಿದ್ದಾರೆ. ವಾರದಲ್ಲಿ 7 ದಿನಗಳ ಕಾಲ ಅವರು ಬೇರೆಯವರನ್ನ ಆಡಿಕೊಂಡು ನಗ್ತಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಕಿಚ್ಚ ಸುದೀಪ್ ಏನಂದ್ರು? ಗಿಲ್ಲಿ ನಟನ ಜೊತೆ ಯಾರಾದ್ರೂ ಕ್ಲೋಸ್ ಆದ್ರೆ ಮನೆಯಲ್ಲಿದ್ದವರಿಗೆ ಆಗೋದಿಲ್ಲ ಅನ್ನೋದನ್ನ ಕಿಚ್ಚ ಸುದೀಪ್ ಅವರೇ ಸ್ಪಷ್ಟನೆಯನ್ನ ನೀಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಗಿಲ್ಲಿ ನಟ ಅವರು ಕಾಮಿಡಿ ಬಗ್ಗೆ ಮಾತನಾಡಿದ್ದು, ನಾನು ಕಾಮಿಡಿ ಮಾಡೋದು ಬೇರೆಯವರಿಗೆ ಇರಿಟೇಟ್ ಆಗಬಹುದು, ಆದರೆ ನನ್ನ ಬಳಿ ಕಾಮಿಡಿ ಮಾಡಿದ್ರೆ ಸ್ಪೋರ್ಟಿವ್ ಆಗಿ ತಗೋತೀನಿ ಅಂತ ಹೇಳ್ತಿದ್ದಾರೆ.